ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ವಿಜಯಲಕ್ಷ್ಮಿ. ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರಕ್ಕೆ ಇರಿಸು ಮುರಿಸು ಟಾರ್ಗೆಟ್ ಸಿದ್ದರಾಮಯ್ಯ. ಒಂದು ಕಡೆ ಜಾತಿ ಗಣತಿ ವರದಿ ವೈಜ್ಞಾನಿಕ ಅಂತಿದ್ರೆ ಮತ್ತೊಂದು ಕಡೆ ಅದು ಅವೈಜ್ಞಾನಿಕ ಅನ್ನೋ ಚರ್ಚೆ ನಡೆಯುತ್ತಿದೆ. ಕಾಂತರಾಜು ವರದಿಯನ್ನ ಸ್ವೀಕರಿಸಬಾರದೆಂದು ಸಹಿ ಸಂಗ್ರಹ ಕೂಡ ಭರದಲ್ಲಿ ನಡೆದಿದೆ. ಇದಕ್ಕೆ ಪ್ರತಿಯಾಗಿ ವರದಿ ಸ್ವೀಕರಿಸಲು ಒತ್ತಡ ಹೇರುವ ಭಾಗವಾಗಿ ಅಹಿಂದ ಬಳಗ ಶಕ್ತಿ ಪ್ರದರ್ಶನಕ್ಕೆ ನಿರ್ಧರಿಸಿದೆ. ಜಾತಿ ಗಣತಿ ಅವೈಜ್ಞಾನಿಕ, ಅದನ್ನು ಸ್ವೀಕರಿಸಬಾರದು ಅಂತ ಲಿಂಗಾಯತರ ಸಮೂಹ ಸಹಿ ಸಂಗ್ರಹ ಮಾಡಿದೆ. ಈ ನಡುವೆ ಪ್ರತಿಯಾಗಿ ಅಹಿಂದ ಬಳಗ ಮತ್ತೊಂದು ಪ್ಲಾನ್ ಮಾಡಿದೆ. ಕಾಂತರಾಜು ವರದಿ ಅವೈಜ್ಞಾನಿಕ, ಹೊಸದಾಗಿ ಗಣತಿ ನಡೆಯಲಿ ಎಂದು ಒಕ್ಕಲಿಗ ಹಾಗೂ ವೀರಶೈವ ಲಿಂಗಾಯತ ಶಾಸಕರು ಪಕ್ಷಾತೀತವಾಗಿ ಸಹಿ ಸಂಗ್ರಹಿಸಿದ್ದಾರೆ. ತಮಿಳುನಾಡಿನಲ್ಲಿ ಭಾರೀ ಮಳೆ, 7,500 ಜನರ ಸ್ಥಳಾಂತರ, ಜಲಾವೃತಗೊಂಡ ರೈಲ್ವೆ ಹಳಿಗಳು. ತಮಿಳುನಾಡಿನಲ್ಲಿ ಮತ್ತೆ ಭಾರೀ ಮಳೆಯಾಗುತ್ತಿದೆ. ದಕ್ಷಿಣ ತಮಿಳುನಾಡಿನ ಹಲವೆಡೆ ಧಾರಾಕಾರ ಮಳೆಯಾಗುತ್ತಿದ್ದು, ರಾಜ್ಯದ ಕನ್ಯಾಕುಮಾರಿ, ತಿರುನಲ್ವೇಲಿ, ತೂತುಕುಡಿ ಜಿಲ್ಲೆಗಳಲ್ಲಿ ಭತ್ತದ ಗದ್ದೆಗಳು, ರಸ್ತೆಗಳು ಮತ್ತು ಸೇತುವೆಗಳು ನೀರಿನಲ್ಲಿ ಜಲಾವೃತವಾಗಿವೆ. ಈ ನಿಟ್ಟಿನಲ್ಲಿ ಜನರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಪ್ರವಾಹದಿಂದಾಗಿ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಸೇವೆಗಳನ್ನು ಕೋರಲಾಗಿದೆ ಎಂದು ಮುಖ್ಯ ಕಾರ್ಯದರ್ಶಿ ಶಿವದಾಸ್ ಮೀನಾ ಸೋಮವಾರ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ರಕ್ಷಣಾ ಮತ್ತು ಪರಿಹಾರ ಉಪಕ್ರಮಗಳಿಗಾಗಿ 84 ದೋಣಿಗಳನ್ನು ನಿಯೋಜಿಸಲಾಗಿದೆ. ಕೆಲ ಜಿಲ್ಲೆಗಳ ಸುಮಾರು 7,500 ಜನರನ್ನು ಸ್ಥಳಾಂತರಿಸಲಾಗಿದೆ. 62 ಲಕ್ಷ ಜನರಿಗೆ SMS ಮೂಲಕ ಎಚ್ಚರಿಕೆಗಳನ್ನು ಕಳುಹಿಸಲಾಗಿದೆ. ವಾರಣಾಸಿಯಲ್ಲಿ ವಿಶ್ವದ ಅತಿದೊಡ್ಡ ಧ್ಯಾನ ಕೇಂದ್ರ ಉದ್ಘಾಟಿಸಿದ ಪ್ರಧಾನಿ ಮೋದಿ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಆಧ್ಯಾತ್ಮದ ವಿಶಿಷ್ಟ ದೇವಾಲಯವಾದ ಸ್ವರವೇದ ಮಹಾಮಂದಿರವನ್ನ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಿದ್ದಾರೆ. ಈ ಸ್ವರವೇದ ಮಹಾಮಂದಿರವು ಅದ್ಭುತ ವಾಸ್ತುಶಿಲ್ಪದಿಂದ ಕೂಡಿದೆ. ನೋಡಲು ಅಷ್ಟೇ ಅದ್ಭುತವಾಗಿದೆ. ಅಮೃತ ಶಿಲೆಯ ಕೆತ್ತನೆಗಳು ಮತ್ತು ಎತ್ತರದ ಕಮಲದ ಆಕಾರದ ಗುಮ್ಮಟಗಳು ನೋಡಲು ಸುಂದರವಾಗಿವೆ. ಈ ಅದ್ಭುತ ಕೆತ್ತನೆಗಳು ನಗರದ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿಬಿಂಬಿಸುತ್ತವೆ. ದೊಡ್ಡ ಅಪಾಯದಿಂದ ಪಾರಾದ ಜೋ ಬೈಡನ್, ಸೀಕ್ರೆಟ್ ಸರ್ವಿಸ್ ಟೀಮ್ ರಕ್ಷಿಸಿದ್ದು ಹೇಗೆ? ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ. ಅಮೆರಿಕದಲ್ಲಿ ಜೋ ಬೈಡನ್ ಬೆಂಗಾವಲು ವಾಹನಕ್ಕೆ ಇದ್ದಕ್ಕಿದ್ದಂತೆ ಕಾರು ಡಿಕ್ಕಿ ಹೊಡೆದಿದೆ. ತಕ್ಷಣವೇ ಅಲರ್ಟ್ ಆದ ಸೀಕ್ರೆಟ್ ಸರ್ವಿಸ್ ಟೀಮ್ ಬೈಡನ್ ಹಾಗೂ ಅವರ ಪತ್ನಿ ಜಿಲ್ ಬೈಡನ್ರನ್ನ ರಕ್ಷಿಸಿದೆ. ಸದ್ಯ ಜೋ ಬೈಡನ್ ಸೇಫ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಮೆರಿಕ ಅಧ್ಯಕ್ಷರಿಗೆ ಯಾವಾಗಲೂ ಹೈ ಸೆಕ್ಯೂರಿಟಿ ಕಾರ್ ಹಾಗೂ ಅತ್ಯಾಧುನಿಕ ಬೆಂಗಾವಲು ಪಡೆದ ವಿಶೇಷ ಭದ್ರತೆ ಇರುತ್ತದೆ. ಇಷ್ಟೆಲ್ಲ ಭದ್ರತೆಯ ನಡುವೆಯೂ ಕಾರೊಂದು ಬೆಂಗಾವಲು ಪಡೆದ ಕಾರಿಗೆ ಬಂದು ಡಿಕ್ಕಿ ಹೊಡೆದಿರೋದು ಬೆಚ್ಚಿ ಬೀಳುವಂತೆ ಮಾಡಿದೆ. 2024 ಜನವರಿಯಲ್ಲಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ. ಎಲೆಕ್ಷನ್ಗೆ ಇನ್ನು ತಿಂಗಳಷ್ಟೇ ಬಾಕಿ ಇರುವಾಗ ಬೈಡನ್ ಅವರಿಗೆ ಭದ್ರತೆಯ ಸವಾಲು ಎದುರಾಗಿದೆ ಎಂದು ವರದಿಯಾಗಿದೆ. ಮತ್ತೆ ಭಯ ಹುಟ್ಟಿಸುತ್ತಿದೆ ಕೊರೋನಾ. ರಾಜ್ಯ ಸೇರಿದಂತೆ ದೇಶದಲ್ಲೂ ಹೆಚ್ಚುತ್ತಿದೆ ಸೋಂಕಿತರ ಸಂಖ್ಯೆ. ಚೀನಾದಿಂದ ಪ್ರಾರಂಭವಾಗಿ ವಿಶ್ವದಾದ್ಯಂತ ಪಸರಿಸಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಕೊರೋನಾ ಮತ್ತೆ ಸದ್ದು ಮಾಡಿದೆ. ಭಾರತದಲ್ಲಿ ಭಾನುವಾರದಂದು ಸುಮಾರು 335 ಹೊಸ ಕೇಸ್ಗಳು ದಾಖಲಾಗಿದ್ದು, ಸದ್ಯ 1,701 ಕೊರೋನಾ ಪೀಡಿತರ ಸಂಖ್ಯೆ ಏರಿಕೆಯಾಗಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಈ ಬಗ್ಗೆ ವರದಿ ಮಾಡಿದ್ದು, ಈವರೆಗೆ 5 ಸಾವುಗಳು ಪತ್ತೆಯಾಗಿವೆ. ಅದರಲ್ಲಿ 4 ಕೇರಳದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ 1 ಪತ್ತೆಯಾಗಿದೆ. ಇನ್ನು ಕೇರಳದಲ್ಲಿ ಕೋವಿಡ್ ತದ್ರೂಪಿ JN1 ಕೂಡ ಇರುವುದು ಬೆಳಕಿಗೆ ಬಂದಿದೆ. ಆರೋಗ್ಯ ಸಚಿವಾಲಯ ವರದಿಯಂತೆ ದೇಶದಲ್ಲಿ ಒಟ್ಟು 4.50 ಕೋಟಿ ಕೇಸ್ಗಳು ದಾಖಲಾಗಿವೆ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರವಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.